ನಿನ್ನೆ ದಿವಸ ಸುಮಾರು ಒಂದು ಮಧ್ಯಾಹ್ನ ಹೊತ್ತಲ್ಲಿ ಒಬ್ಬರು ಮೈಸೂರಿಂದ ಒಬ್ಬರು ಪತ್ರಕರ್ತರು ಫೋನ್ ಮಾಡ್ತಾರೆ, ರವಿಕುಮಾರ್ ಅಂತ. ನಿಮ್ಮಲ್ಲಿ ಒಂದು ಶೂಟೌಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ನನಗೆ ತಿಳಿಸ್ತಾರೆ. ಶೂಟೌಟ್ ಆಗಿ ತಿಳಿಸಿದರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲ್ಲ ಮತ್ತು ಯಾರೂ ಸಹ ಕಂಪ್ಲೇಂಟ್ ಕೊಟ್ಟಿರಲ್ಲ ಮತ್ತು ಅದು ಇನ್ಸಿಡೆಂಟ್ ಬಗ್ಗೆ ಎಲ್ಲೂ ಯಾರೂ ರಿಪೋರ್ಟ್ ಆಗಿರಲ್ಲ. ಇದನ್ನು ಮಾಡಿ ಮತ್ತೆ ಅವ್ರಿಗೆ ಪುನಃ ಫೋನ್ ಮಾಡಿ ಅವ್ರು ಕೇಳಿದಾಗ ಹೇಳ್ತಾರೆ, ಶಂಕರ್ ಅಂತ ಅನ್ನೋರು ನಮಗೆ ತಿಳಿಸಿದರು ಅಂತ ತಿಳಿಸ್ತಾರೆ. ತದನಂತರ ಅವರು ಶಂಕರ್ ಅವ್ರನ್ನ ನಾವು ವಿಚಾರಣೆ ಮಾಡಿದಾಗ ನಾವು ಇನ್ಸ್ಪೆಕ್ಟ್ರಿಗೆ ನಾನು ಆ ನಂಬರ್ ಕೊಡ್ತೀನಿ. ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ವಿಚಾರ ಮಾಡಿದಾಗ ಅವರು ಯಾರೋ ಒಬ್ಬರು ಈ ಥರ ಹಿಂಗೆ ನಮ್ಮ ಗಾಡಿನ ಓವರ್ಟೇಕ್ ಮಾಡ್ಕೊಂಬಂದು ಬೈದರು. ನಂತರ ಅವರು ಯಾವುದೋ ಒಂದು ಆಯುಧನ ಕಿಟಕಿಯಿಂದ ಹೊರಗೆ ತೆಗೆದು ಒಂದು ಫೈರ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ. ತದನಂತರ ಅವ್ರಿಗೆ ಬಂದು ಕಂಪ್ಲೇಂಟ್ ಕೊಡಿ ಅಂದರೆ ಅವರು ಫೋನು ಸ್ವಿಚ್ ಆಫ್ ಇರುತ್ತೆ. ಮತ್ತು ಅವರು ಸಂಜೆಯಲ್ಲಿ ನಾವು ಅವರು ಎಲ್ಲಿಂದ ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತದನಂತರ ನಾವು ಸಹ ರವಿಕುಮಾರ್ ಫೋನ್ ಮಾಡಿ ಯಾಕೋ ಅವ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ, ಮತ್ತು ಅವರು ಕಾಂಟ್ಯಾಕ್ಟು ಹೆಂಗೆ ಮಾಡಬೇಕಂತ ಹೇಳಿದ್ರೆ ಅವ್ರ ಜೊತೆಲಿರೋರು ಯಾರೋ ಬೇರೆಯವ್ರದ್ದು ಕೊಟ್ಟರು. ಸರಿ ಅಂತೇಳಿ ನಮ್ಮ ಸ್ಟಾಫ್ನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದು. ತದನಂತರ ಶಂಕರ್ ಅವರು ನಿನ್ನೆ ರಾತ್ರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅದರಲ್ಲಿ ಇವರು ಒಂದು ಸೂಪರ್ ಸ್ಪೀಡ್ ಸರ್ವಿಸ್ ಕೊರಿಯರ್ ಅಲ್ಲಿ ಅವರು ಕೆಲಸ ಮಾಡ್ತಾಯಿರ್ತಾರೆ ಸುಮಾರು 20 ವರ್ಷಗಳಿಂದ. ಇವರು 2ನೇ ತಾರೀಕು ಬೆಳಗಿನ ಜಾವ ಸುಮಾರು 4:50 ಗಂಟೆಗೆ ಅವರು ಬ್ಯಾಂಗ್ಳೂರು ಮೈಸೂರು ಹೈವೇಲಿ ಹೋಗಬೇಕಾದ್ರೆ ಯಾವುದೋ ಒಂದು ಗಾಡಿ ಬಂದು ಅವ್ರಿಗೆ ಬೈದು ಅವಚ ಶಬ್ದದಿಂದ ಬೈದು ತದನಂತರ ಗಾಡಿ ನಿಲ್ಲಿಸ್ಬೇಕು ಅಂತೇಳ್ಬಿಟ್ಟು ಓವರ್ಟೇಕ್ ಮಾಡ್ತಾರೆ. ಓವರ್ಟೇಕ್ ಮಾಡಿ ಸೈಡಲ್ಲಿ ಅವ್ರಿಗೆ ಯಾವುದೋ ಒಂದು ಆಯುಧದಿಂದ ಒಂದು ಫೈರ್ ಓಪನ್ ಮಾಡ್ತಾರೆ. ತದನಂತರ ಇವರು ಅದಕ್ಕೆ ವೆಪನ್ ನೋಡಿದ ತಕ್ಷಣ ಅವರು ಸ್ಟಾಪ್ ಮಾಡ್ತಾರೆ ವೆಹಿಕಲ್, ಬಟ್ ಅವರು ಸ್ಟಾಪ್ ಮಾಡಲ್ಲ, ಸೀದಾ ಹೊರಟೋದ್ರು ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು. ಇದಕ್ಕೆ ಸಂಬಂಧಪಟ್ಟಂತೆ ಕ್ರೈಮ್ ನಂಬರ್ 323/26 ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇದು ಬ್ಲ್ಯಾಕ್ ಫಾರ್ಚುನರ್ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ರಚಿಸಿ ಅದನ್ನು ನಾವು ಟ್ರ್ಯಾಕ್ ಮಾಡಿದಾಗ ಗೊತ್ತಾಗುತ್ತೆ. ಇದರಲ್ಲಿ 7 ಜನ ಹುಡುಗರು ಇರ್ತಾರೆ. ಅದರದಲ್ಲಿ ರೋಹನ್ ಗೌಡ, ಶಶಾಂಕ್, ಅಫಾನ್, ಮಹಮ್ಮದ್ ಉಮರ್, ನಿತಿನ್, ಮಹಮ್ಮದ್ ಅಬೂಬ್ಕರ್ ಮತ್ತು ಸಚಿನ್ ಇದರಲ್ಲಿ ಇದ್ದರು ಅಂತ ತಿಳಿದು ಬರ್ತದೆ. ಈ ಒಂದು ವೆಹಿಕಲಲ್ಲಿ ಏನು ಬ್ಲ್ಯಾಕ್ ಕಲರ್ ಫಾರ್ಚುನರ್ ಇದೆ, ಇದರಲ್ಲಿ ಒಂದು ಪಿಸ್ಟಲ್, ಅದರಲ್ಲಿ ಮೇಲೆ O3 ಪಿಸ್ಟಲ್ ಅಂತ ಬರ್ತಿದೆ. ಅದರಲ್ಲಿ ರೌಂಡ್ಸ್ ಅಂದರೆ ಗುಂಡುಗಳಂದರೆ ಸಣ್ಣದದು ಪೆಲೆಟ್ಸ್, ಒಂದು ಕಾರ್ಬನ್ ರೀಫಿಲ್ಸ್ ಅಂತ 2 ರೀಫಿಲ್ಸು ಮತ್ತು ಪಿಲೆಟ್ಸ್ಗಳಿದೆ. ಅದ್ರ ಮೇಲೆ ಏರ್ ಗನ್ ಅಂತ ಬರೆದಿದೆ. ಆದರೂ ಸಹ ಇದನ್ನು ಈ ಆಯುಧ ಏನು ಸಿಕ್ಕಿದೆ ಮತ್ತು ಇದರಲ್ಲೇನು ಸಿಕ್ಕಿದೆ ಅದನ್ನು ಎಲ್ಲನೂ ಸೀಸ್ ಮಾಡಿ ಅದನ್ನು FSL ಕಳಿಸ್ಬೇಕು. FSLಂದ ವರದಿ ಬಂದ ನಂತರನೇ ಅದು ಏನು ವೆಪನ್ ಅಂತ ಗೊತ್ತಾಗುತ್ತೆ. 2 ವೆಪನ್ ಅಲ್ಲ, ಒಂದೇ ವೆಪನ್. ಹಾಂ, ಅದು ಪಿಸ್ಟಲ್ ಅಂದರೆ ಏರ್ ಗನ್ ಅಂತ ಹೇಳ್ತಾರೆ. ಅದನ್ನು ಏರ್ ಗನ್ ಅಂತ ಅದ್ರ ಮೇಲೆ ಬರೆದಿದೆ, ಬಟ್ ಅದು ಏರ್ ಗನ್ ಅಂತ ಕನ್ಫರ್ಮ್ ಆಗಲಿಕ್ಕೆ ನಮಗೆ ಫೊರೆನ್ಸಿಕ್ಕಿಂದನೇ ಬರಬೇಕಾಗ್ತದೆ. ಏರ್ ಗನ್ ಆ್ಯಕ್ಚುಲಿ ಈ ವಿಚಾರಕ್ಕೆ ಅಲ್ಲ, ಇನ್ ಜನರಲ್ ಹೇಳ್ತೀನಿ. ಏರ್ ಗನ್ನೇ ಆಗಿದ್ದರೆ ಅದು ಏರ್ ಗನ್ಗೆ ಲೈಸೆನ್ಸ್ ಇರಲ್ಲ, ಅದು ಒಂದು ಶಬ್ದ ಬರುತ್ತಷ್ಟೇ ಏರ್ ಗನ್ನು. ಇದನ್ನು ಯಾವಾಗ ಪರ್ಚೇಸ್ ಮಾಡಿದ್ರು, ಯಾರು ಪರ್ಚೇಸ್ ಮಾಡಿದ್ರು, ಇದನ್ನೆಲ್ಲ ವಿಚಾರದಿಂದ ತಿಳಿಬೇಕಾಗಿದೆ. ಇನ್ನು ತನಿಖೆಯಿಂದ ಅವರು ಒಂದು ದರೋಡೆ ಇಲ್ಲ, ಒಂದು ಅಫನ್ ಅನ್ನೋ ಒಂದು ಬರ್ತ್ಡೇ ಪಾರ್ಟಿ ಇರುತ್ತೆ. ಆ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಎಲ್ಲರೂ ಕುಡಿದಿರ್ತಾರೆ ಮತ್ತು ಆ ಕಾರ್ ಅವ್ರಿಗೆ ದಾರಿ ಬಿಡದೇ ಇರೋದ್ರಿಂದ ಒಂದು ಫನ್ಗೋಸ್ಕರ ಮಾಡಿದ್ದಾಗೆ ತಿಳಿದು ಬಂದಿದೆ. ಇದು ಫನ್ಗೋಸ್ಕರ ಫೈರ್ ಮಾಡಿದ್ದಾರೆ ಅಂತ ಇದುವರೆಗೂ ವಿಚಾರಣೆಯಿಂದ ತಿಳಿದು ಬಂದಿದೆ. ಅವರು ಒಂದು ರೆಸಾರ್ಟ್ಸಲ್ಲಿ ಮಾಡಿದ್ದಾರೆ. ಮಂಡ್ಯ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ರೆಸಾರ್ಟ್ಸಲ್ಲಿ ಬರ್ತ್ಡೇ ಫಂಕ್ಷನ್ ಆಚರಿಸಿ ಬರಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಅಂತ ತಿಳಿದು ಬಂದಿದೆ. ಹೈವೇಲಿಲ್ಲ, ಈ ಅಮರಾವತಿಯಿಂದ ಮುಂದೆ ಇದು ಅಂಡರ್ ಪಾಸ್ ಬರುತ್ತಲ್ಲ, ಇದು ಒಂದು ಪೆಟ್ರೋಲ್ ಬಂಕ್ ಇದೆಲ್ಲ, ಅದು ಎದುರುಗಡೆ ಏರ್ ಶೂಟ್ ಮಾಡಿ, ಏರ್ ಫೈರ್.
ಇಲ್ಲ ಅದರಲ್ಲಿ ಏರ್ಗನ್ನಲ್ಲಿ ಡ್ಯಾಮೇಜ್ ಆಗಲ್ಲ, ಶಬ್ದ ಬರುತ್ತಷ್ಟೆ. ಅಂದರೆ ಆ ಕಾರು ರೋಹನ್ ಗೌಡ ಅವ್ರದ್ದು. ಅದು ಇನ್ನೂ ಇದು ತೊಗೊಳ್ಬೇಕು ಇನ್ವೆಸ್ಟಿಗೇಷನಲ್ಲಿ ಆ ವೆಹಿಕಲ್. ಯಾಕೆಂದರೆ ಅದು KA05 ಅಷ್ಟೇ ಅದರಲ್ಲಿದೆ. ಬಟ್ ಆ ವೆಹಿಕಲ್ ಮೇಲೆ ನಂಬರ್ ಪ್ಲೇಟ್ ಇಲ್ಲ. ಈವರೆಗೂ ತನಿಖೆಯಲ್ಲಿ ಆ ವೆಹಿಕಲ್ಲು ರೋಹನ್ ಗೌಡ ಅವ್ರದ್ದು ಅಂತ ತಿಳಿದು ಬಂದಿದೆ. ಆದರೂ ಸಹ ಇದ್ರದ್ದು ಏನಿದೆ ಡೀಟೇಲು ಅದು ಇದರಲ್ಲಿ ಇನ್ವೆಸ್ಟಿಗೇಷನಲ್ಲಿ ಯಾರ್ದು ಹೆಸರಲ್ಲಿದೆ ತೊಗೊಳ್ಬೇಕು. ಎಲ್ಲರೂ ಆಲ್ಮೋಸ್ಟ್ ಸ್ಟೂಡೆಂಟ್ಸು ಇದ್ದಾರೆ, ಒಂದಿಬ್ಬರು ಕೆಲ್ಸಕ್ಕೆ ಹೋಗಿ ಬಿಟ್ಟಿರೋರು ಇದ್ದಾರೆ. ಆ ಥರ ಒಬ್ರೊಬ್ರದ್ದು ಒಂದೊಂದು ಥರ ಇದೆ. ಎಲ್ಲನೂ 23-25 ಇಯರ್ಸ್. ಅವರು ಸ್ಟೂಡೆಂಟ್ ಇದ್ದಾರೆ, LLB ಓದ್ತಾ ಇದ್ದಾರೆ. ಅಲ್ಲ, ಅದು ನಂಬರ್, ಯಾಕೆಂದರೆ ನಂಬರ್ ಪ್ಲೇಟ್ ಇಲ್ಲದೆ ಓಡಿಸಿರೋದಾಗಿದ್ದರೆ ಅವರು ಯಾರಿದ್ದಾರೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋರು ಅವ್ರು KA05 ನೋಡಿದ್ದೀನಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅವಾಗ ನಂಬರ್ ಪ್ಲೇಟ್ ಇತ್ತು, ತದನಂತರ ನಂಬರ್ ಪ್ಲೇಟ್ ಬಿಡ್ಸಿರ್ಬೋದು, ಅದು ಗೊತ್ತಿಲ್ಲ. ಅದು ಮುಂದಿನ ತನಿಖೆಯಲ್ಲಿ ವಿಚಾರ ಗೊತ್ತಾಗಬೇಕು. ಈಗ ಇಟ್ಸ್ ಟೂ ಅರ್ಲಿ ಟು ಡಿಸೈಡ್ ಏನಾಗಿದೆ ಅಂತ ಹೇಳಲಿಕ್ಕೆ. ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಅದೆಲ್ಲನೂ ತನಿಖೆಯಿಂದನೇ ಗೊತ್ತಾಗಬೇಕು. ಈವರೆಗೂ ಆಗಿರೋದ್ರಲ್ಲಿ ಇದುವರೆಗೂ ಅವ್ರು ಫನ್ ಮಾಡಿರೋದು ಅಂತ ಗೊತ್ತಾಗಿದೆ. ಬರ್ತ್ಡೇ ಪಾರ್ಟಿ ಮಾಡಲಿಕ್ಕೆ ಪ್ರೂಫ್ ಇದೆ. ಬರ್ತ್ಡೇ ಪಾರ್ಟಿ ಮಾಡಿ ಬರಬೇಕಾದ್ರೆ ಹಿಂಗೆ ಮಾಡಿದ್ದಾರೆ ಅಂತ ಅವ್ರು ಫನ್ಗೆ ಅಂತ ಹೇಳಿದರೆ ಆಯಿತು. ಮುಂದಿನ ತನಿಖೆಯಲ್ಲಿ ಬೇರೆ ಏನಾದ್ರು ಉದ್ದೇಶ ಇದ್ದರೂ ನಾವು ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಯಾವುದೂ ಪ್ರಕರಣ ಇಲ್ಲ. ಎಲ್ಲ ಸ್ಟೂಡೆಂಟ್ಸ್ ಇನ್ನು ಇವಾಗ ಜಸ್ಟ್ ಡಿಗ್ರಿ ಮುಗಿಸಿರೋರು ಇದ್ದಾರೆ, ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲ ಇಲ್ಲ ಇದುವರೆಗೂ ಇದರಲ್ಲಿ ಅವರು ಕುಡಿದಿದ್ರಂತ ಮಾತ್ರನೇ ಗೊತ್ತಾಗಿದೆ. ಯಾವುದು ಡ್ರಗ್ಸ್ ಬಗ್ಗೆ ಯಾವುದೂ ಇದಿಲ್ಲ. ಈಗ ಮಾಡಬೇಕು, ಯಾಕೆಂದರೆ ವೈದ್ಯಕೀಯ ತಪಾಸಣೆ ಇದು ಕಾಮನ್. ಇದು ಎನಿ ಅರೆಸ್ಟ್ ಆದಮೇಲೆ ವೈದ್ಯಕೀಯ ತಪಾಸಣೆ ನಾವು ಒಳಪಡಿಸ್ತೀವಿ. ಇವ್ರನ್ನೂ ಸಹ ವೈದ್ಯಕೀಯ ತಪಾಸಣೆ ಒಳಪಡಿಸ್ತೀವಿ. ಅದಿದ್ರೆ ಗೊತ್ತಾಗುತ್ತೆ, ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಇದು ಇನ್ಸಿಡೆಂಟೇ ಇದು ಅವರು ಲೇಟಾಗಿ ವರದಿ ಮಾಡಿರೋದು. ಯಾಕೆಂದರೆ ಈಗ ಫಸ್ಟು ಅವರು ಯಾರಿಗೂ ಹೇಳಲ್ಲ, ಹೊರಟೋಗ್ತಾರೆ, ಮೈಸೂರಿಗೆ ಹೋಗ್ತಾರೆ. ಅವರು ಅವ್ರ ಫ್ರೆಂಡ್ಗೆ ಯಾರಿಗೂ ಹೇಳ್ಕೊತಾರೆ. ಅವರು ರವಿಕುಮಾರ್ ಅವರು ಒಬ್ಬರು ಪತ್ರಕರ್ತರು ನನಗೆ ಫೋನ್ ಮಾಡಿದರು, ಸೀನಿಯರ್ ಜರ್ನಲಿಸ್ಟು. ಅವ್ರ ಮುಖಾಂತರನೇ ನಮಗೆ ಮಾಹಿತಿ ಗೊತ್ತಾಗಿದ್ದು. ನಿನ್ನೆ ಅವ್ರನ್ನ ಇದು ಅರೆಸ್ಟನ್ನೇ ಲೇಟ್ ನೈಟ್ ಇದೆ. ಇವಾಗ ನಾವು ಮೆಡಿಕಲ್ಗೆ ಇವಾಗ ನಾವು ಮಾಡಿಸ್ತೀವಿ. ಇವ್ರನ್ನ ರೋಹನ್ ಗೌಡ ಅವ್ರನ್ನ ಅಶೋಕ್ ನಗರದಲ್ಲಿ, ಇನ್ನು ಮಿಕ್ಕಿದವರೆಲ್ಲ ಸಾಂತಮ್ ಸ್ಕೂಲು ರೋಡಲ್ಲಿ ಎಲ್ಲ ಇಲ್ಲೇ ಇದ್ರು, ಮಂಡ್ಯದಲ್ಲೇ ಇದ್ರು. ಅವರು ಆ್ಯಕ್ಚುಲಿ ಅವರು ಡೈಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನನಗೆ ಯಾಕಬೇಕು ಅಂತ ಒಂದು ಭಯದಲ್ಲೋ ಏನಕ್ಕೆ ಅಂತ ಗೊತ್ತಿಲ್ಲ. ಅವರು ಈವನ್ ಕಂಪ್ಲೇಂಟ್ ಕೊಡಬೇಕಾದ್ರೂ ನಾವು ಕೊಡಲ್ಲ ಅಂತಲೇ ಹೇಳ್ತಾಯಿದ್ರು. ನಾವು ಇಲ್ಲ, ಇದು ಪ್ರಕರಣ ನಡೆದಿದ್ರೆ ತಪ್ಪಾಗುತ್ತೆ, ಯಾಕಂದರೆ ಇದರಿಂದ ಬೇರೆಯವ್ರಿಗೂ ತೊಂದರೆ ಆಗ್ಬೋದು, ಮುಂದೆ ಹಂಗೆ ಮಾಡಬಾರ್ದು, ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಅವ್ರು ಏನು ಕೊಡ್ತಾರೋ ಅದನ್ನು ನಾವು ಕಂಪ್ಲೇಂಟ್ ತೊಗೊಂಡಿದ್ವಿ. ಸ್ಥಳ ಮಾಜರಲ್ಲಿ CC ಕ್ಯಾಮ್ರಾ ಫುಟೇಜ್ ಯಾವುದೂ ಇಲ್ಲ. ನಾವು ಏನಿದೆ ಅವ್ರ ಸ್ಥಳ ತೋರಿಸಿದ್ದು, ಇನ್ನೂ ಸ್ಥಳ ಮಾಜರ್ ಇನ್ನೂ ಈಗ ಮಾಡಬೇಕು. ಈಗ ಇಟ್ಸ್ ಟೂ ಅರ್ಲಿ. ಈಗ ನೀವು ಕೇಳ್ತೀರ ಎಲ್ಲ ಕ್ವಶನ್ನು, ಇಟ್ಸ್ ಟೂ ಅರ್ಲಿ. ಇದುವರೆಗೂ ಮಾಹಿತಿಯಲ್ಲಿ ಈಗ ನಾನು ಏನು ತಿಳಿಸಿದ್ದೀನಿ ಇಷ್ಟೇ ಇರೋದು. ಇನ್ವೆಸ್ಟಿಗೇಷನಲ್ಲಿ ಇಷ್ಟು ಸಹ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಯಾವುದಾದ್ರು ತನಿಖೆಯಲ್ಲಿ ಕಂಡು ಬಂದರೆ ಖಂಡಿತ ಪ್ರತ್ಯೇಕವಾಗಿ ತಿಳಿಸ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಸುಳ್ಳು. ಅದು ಅದು ಮಾಮೂಲಿ, ಅದು ಮೆಡಿಸನ್, ಅದು ಹಾಸ್ಪಿಟ್ಲಿಗೆ ಕರ್ಕೊಂಡು ತೊಗೊಂಡೋಗುವಂಥ ಮೆಡಿಸಿನ್ಸು. ಇವರು ಅವನೇ ಸ್ಟಾಪ್ ಮಾಡ್ತಾರೆ, ಬಟ್ ಇವ್ರೇನು ಸ್ಟಾಪೇ ಮಾಡಲ್ಲ, ವೆಹಿಕಲ್ ಸೀದಾ ಹೊರಟೋಗ್ತಾರೆ. ಏನೀಗ ಇದೆ ಅವರು ಕಂಪ್ಲೇಂಟು, ಅವ್ರ ವೆಹಿಕಲ್ ಸ್ಟಾಪ್ ಮಾಡ್ತಾರೆ, ಇವ್ರು ಸ್ಟಾಪ್ ಮಾಡಲ್ಲ. ಈ ಹುಡುಗರು ಸೀದಾ ಮುಂದೆ ಹೊರಟೋಗ್ತಾರೆ. ಅದಂಗಂತ ಕಂಪ್ಲೇಂಟೇ ಹೇಳಿದ್ದಾರೆ. ಯಾವುದು ಅವರು ಹಾರನ್ ಹೊಡೆದಾಗ ಅವರು ಜಾಗ ಬಿಡಲ್ಲ. ಅವನು ಟ್ರಕ್ ಇದ್ದಾನೆ, ಅವನು ಜಾಗ ಬಿಡಲ್ಲ. ಅದು ಇವರು ಕುಡ್ದಿರ್ತಾರಲ್ಲ, ಹಂಗಾಗಿ ನಾವು ಓವರ್ಟೇಕ್ ಮಾಡ್ದು ಅಂತ ಹೇಳ್ತಾರೆ. ಹೌದು, ಅದೇ ಥರ ಹೇಳಿಕೆ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಈಗ ಮಾಡಿಸ್ತೀವಿ.
ಈಗ ತಕ್ಷಣ ಸಿಗಲ್ಲ, ಅದು FSLಗೆ ಹೋಗಿ ಅದರಿಂದ ವರದಿ ಬರುತ್ತೆ. ಅದು ನೀವು FSLಲ್ಲಿ ಗೊತ್ತಾಗಬೇಕದು. ನಾವು ಏನಿದೆ ನಮ್ಮದು ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ. ಅದು ಇವಾಗ ಏರ್ ಗನ್ ಅಂತ ನಾವು ಈಗ ಡಿಸಿಷನ್ ತೊಗೊಳ್ಳಿಕ್ಕಾಗಲ್ಲ. ಇಟ್ಸ್ ಅ ವೆಪನ್ ಈಸ್ ಅ ವೆಪನ್. ನಾವು ಅದನ್ನು FSLಗೆ ಕಳಿಸ್ಬೇಕಾಗ್ತದೆ, ಫೊರೆನ್ಸಿಕ್ ಲ್ಯಾಬ್ಗೆ. ಫೊರೆನ್ಸಿಕ್ ಲ್ಯಾಬಲ್ಲಿ ಅದು ಯಾವ ಗನ್ ಅಂತೇಳಿ ಅವರೇ ಕೊಡಬೇಕು ವರದಿ, ನಾವು ಕೊಡಲಿಕ್ಕಾಗಲ್ಲ. ಹಾಗಾಗಿ ಈಗ ಏನು ನಾವು ಆರ್ಮ್ಸ್ ಆ್ಯಕ್ಟಲ್ಲಿದೆ ಅದನ್ನೇ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ನಾವು ಏನಿದೆ ಲೀಗಲ್ ಪ್ರೊಸೀಜರ್ ಅದನ್ನು ಮಾಡ್ತೀವಿ. ಅರೆಸ್ಟೆಡ್ ಹೌದು, ಇವತ್ತು ಪ್ರೊಡ್ಯೂಸ್ ಮಾಡ್ತೀವಿ. ಒಂದೇ ಕಂಪ್ಲೇಂಟ್ ಹೇಳಿರೋದು ಒಂದೇ. ಆಮೇಲೆ ಕಂಪ್ಲೇಂಟು ಐಡೆಂಟಿಫೈ ಮಾಡಿದ್ದಾರೆ, ಅದು ವೆಪನ್ನು ಸೇಮ್ ವೆಪನ್ ಅಂತ ಒಂದೇ. ಅದೆಲ್ಲ ಗೊತ್ತಿಲ್ಲ ನನಗೆ. ಈಗ ಏನಿದೆ ನೆಕ್ಸ್ಟು ತನಿಖೆಯಿಂದ ಏನು ಗೊತ್ತಾಗುತ್ತೆ ಅದು ಬೇಕಾದ್ರೆ ನೆಕ್ಸ್ಟ್ ತಿಳಿಸ್ತೀನಿ.